ಎಕ್ಸಸೈಸ್ 11.3 9th question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, a heap of wheat is in the form of a cone. ಓಕೆ, heap ಅಂದ್ರೆ ಲಾರ್ಜ್ ಅಮೌಂಟ್ ಆಫ್, ಓಕೆ, ಲಾರ್ಜ್ ಅಮೌಂಟ್ ಆಫ್ wheat ಯಾವ ಶೇಪ್ ಅಲ್ಲಿ ಹಾಕಿದ್ದಾರೆ, ಕೋನ್ ಶೇಪ್ ಅಲ್ಲಿ ಹಾಕಿದ್ದಾರೆ. ಓಕೆ, ಕೋನ್ ಶೇಪ್ ಅಲ್ಲಿ ಓಕೆ ಎಷ್ಟೊಂದು ವೀಟ್ ಓಕೆ ಹಿಂಗ್ ಹಾಕಿದ್ದಾರೆ. ಓಕೆ, ಅದು ಕೋನ್ ಶೇಪ್ ಅಲ್ಲಿ ಇದೆ. ಓಕೆನಾ, ಈಗ ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ, whose diameter is 10.5. ಸೊ ಡಯಾಮೀಟರ್ ಏನ್ ಕೊಟ್ಟಿದ್ದಾರೆ, 10.5 ಮೀಟರ್ ಅಂತ ಕೊಟ್ಟಿದ್ದಾರೆ. ರೇಡಿಯಸ್ ಏನಾಗುತ್ತೆ, ಡಯಾಮೀಟರ್ ಅರ್ಧ, ಸೊ ನಥಿಂಗ್ ಬಟ್ 10.5/2 ಆಗುತ್ತೆ. ಆಮೇಲೆ ಏನ್ ಕೊಟ್ಟಿದ್ದಾರೆ, ಅಂಡ್ ಹೈಟ್ ಈಸ್ 3 ಮೀಟರ್, ಹೈಟ್ ಬಂದ್ಬಿಟ್ಟು 3 ಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ಏನ್ ಕಂಡಿಬೇಕಂದ್ರೆ ಫೈಂಡ್ ಇಟ್ಸ್ ವಾಲ್ಯೂಮ್. ಓಕೆ, ಫಸ್ಟ್ ವಾಲ್ಯೂಮ್ ಕಂಡು ಹಿಡಿದ್ಬಿಡೋಣ. ಸೊ ವಾಲ್ಯೂಮ್ ಆಫ್ ಕೋನ್, ಸೊ ವಾಲ್ಯೂಮ್ ಆಫ್ ಕೋನ್ ಬಂದ್ಬಿಟ್ಟು 1/3 πr²h. ಓಕೆ, ಸೊ 1/3 ಪೈ ವ್ಯಾಲ್ಯೂ ಏನು 22/7, ರೇಡಿಯಸ್ ಏನು 10.5 ಡಿವೈಡೆಡ್ ಬೈ 2 ಇಂಟು 10.5/2 ಇಂಟು ಹೈಟ್ ಬಂದ್ಬಿಟ್ಟು 3. ಅವಾಗ ಏನಾಯ್ತು, 3 ಕ್ಯಾನ್ಸಲ್ ಆಯ್ತು, 2 1 ಜಾ 2 11 ಜಾ ಕ್ಯಾನ್ಸಲ್ ಆಯ್ತು, 7 1 ಜಾ 7 3 ಉಳಿತು 35, 7 5 ಜಾ 35, ಎಷ್ಟಾಯ್ತು 1.5 ಆಯ್ತು. ಉಳಿದಿದ್ದೇನು 11 ಇಂಟು 1.5 ಇಂಟು 10.5 ಹೋಲ್ ಡಿವೈಡೆಡ್ ಬೈ 2 ಉಳಿತು. ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರೆ 15 1 ಜಾ 15, 1 ಕ್ಯಾರಿ, 15 1 ಜಾ 15, 15 ಪ್ಲಸ್ 1 16. ಓಕೆ, 1 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು, ಇಲ್ಲಿ 1 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ತೀನಿ, ಇಂಟು 10.5 ಡಿವೈಡೆಡ್ ಬೈ 2. ಓಕೆ, ಈಗ ನಾನೇನ್ ಮಾಡ್ತೀನಿ, ಇವಾಗ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡ್ತೀನಿ, 16.5 ಇಂಟು 10.5. ಓಕೆ, ಏನಾಗುತ್ತೆ 5 5 ಜಾ 25. ಓಕೆ, 5 6 ಜಾ 30, 32, 3 ಕ್ಯಾರಿ, 5 1 ಜಾ 5 5 ಪ್ಲಸ್ 3 8 ಪ್ಲಸ್ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ 0ನೇ ಬರುತ್ತೆ, ಪ್ಲಸ್ ಆಮೇಲೆ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ನಂಬರ್ ಬರುತ್ತೆ, 5 6 1. ಓಕೆ, ಏನಾಯ್ತು 5 2 8 ಪ್ಲಸ್ 5 13, 6 ಪ್ಲಸ್ 1 7, ಇಲ್ಲೇನಿದೆ 1 ಇದೆ 1. ಓಕೆ, ಸೊ ಎಷ್ಟು ನಂಬರ್, ಇಲ್ಲೊಂದು ನಂಬರ್ ಇಲ್ಲೊಂದು ನಂಬರ್, 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. ಸೊ ಎಷ್ಟಾಯ್ತು ಇದು 173.25 ಡಿವೈಡೆಡ್ ಬೈ 2 ಅಂತ ಬಂತು. ಓಕೆ, ಈಗ ಅರೇಂಜ್ ಮಾಡ್ಬಿಡ್ತೀನಿ, ಈಕ್ವಲ್ ಟು ಬರ್ಬಿಟ್ಟು ಇವನ್ನ ಡಿವೈಡ್ ಮಾಡ್ತೀನಿ. 173.5 173.25 ನ 2 ಇಂದ ಡಿವೈಡ್ ಮಾಡ್ಬೇಕು. ಸೊ ಏನಾಗುತ್ತೆ 2 8 ಜಾ 16, 1 ಉಳಿತು, 13 ಕೆಳಗಡೆ ಬರುತ್ತೆ, 2 6 ಜಾ 12, 1 ಉಳಿತು. ಓಕೆ, ಇಲ್ಲಿ 2 ಬರುತ್ತೆ. ಓಕೆ, ಇಲ್ಲಿ ಪಾಯಿಂಟ್ ಇಡ್ತೀವಿ, ಮತ್ತೆ 2 6 ಜಾ 12 0. ಓಕೆ, ಇಲ್ಲಿ ಕೆಳಗಡೆ 5 ಬರುತ್ತೆ, 2 2 ಜಾ 4, 5 ಅಲ್ಲಿ 4 ಹೋದ್ರೆ 1. ಓಕೆ, ಪಾಯಿಂಟ್ ಇದೆ, 1 0 ತಗೋಬಹುದು, 2 5 ಜಾ 10. ಸೊ 10 ಅಲ್ಲಿ 10 ಹೋದ್ರೆ 0. ಸೊ ಆನ್ಸರ್ ಏನು 86.625. ಅವ್ರು ಇಲ್ಲಿ ಮೀಟರ್ ಕೊಟ್ಟಿದ್ದಾರೆ. ಓಕೆ, ನಾವ್ ಏನ್ ಕಂಡು ಹಿಡಿಯಕತ್ತೀವಿ ಇಲ್ಲಿ, ವಾಲ್ಯೂಮ್ ಅಂದ್ರೆ ಅವ್ರು ಮೀಟರ್ ಕೊಟ್ಟಿದ್ದಾರೆ, ನಾವ್ ಏನ್ ಬರಿಬೇಕು, ಮೀಟರ್ ಕ್ಯೂಬ್ ಅಂತ ಬರಿಬೇಕು. ಸೊ ವಾಲ್ಯೂಮ್ ಬಂದ್ಬಿಟ್ಟು 86.625 ಮೀಟರ್ ಕ್ಯೂಬ್ ಅಂತ ಬರುತ್ತೆ. ಇದು ಬಂದ್ಬಿಟ್ಟು ವಾಲ್ಯೂಮ್. ಓಕೆ, ಈಗ ನೆಕ್ಸ್ಟ್ ಏನ್ ಕೇಳ್ತಾ ಇದಾರೆ ಅಂದ್ರೆ ದ ಹೀಪ್ ಈಸ್ ಟು ಬಿ ಕವರ್ಡ್ ಬೈ ಕಾನ್ವಾಸ್ ಟು ಪ್ರೊಟೆಕ್ಟ್ ಇಟ್ ಫ್ರಮ್ ರೇನ್. ಓಕೆ, ಇದೆಲ್ಲ ಹೊರಗಡೆ ಹಾಕಿದಾರೆ ಅವರು. ಓಕೆ, ಈ ಹೀಪ್ ನ ಕವರ್ ಮಾಡ್ಬೇಕು. ಓಕೆ, ಕಾನ್ವಾಸ್ ಅಂದ್ರೆ ಒಂದು ಕ್ಲಾತ್ ಇಂದ ಕವರ್ ಮಾಡ್ಬೇಕು. ನೀವೇನ್ ನೋಡ್ರಿ, ಕ್ಲಾತ್ ನ ಲೈಕ್ ಎಲ್ಲಿ ಕವರ್ ಮಾಡ್ತೀವಿ ನಾವು, ಜಸ್ಟ್ ಈ ಪಾರ್ಟ್, ಈ ಗ್ರೀನ್ ಕಲರ್ ಇರೋ ಪಾರ್ಟ್ ಇಂದ ನಾವೇನ್ ಮಾಡೋಣ, ಕ್ಲಾತ್ ಅಲ್ಲಿ ಕವರ್ ಮಾಡ್ಬಿಟ್ರೆ ಮುಗಿತು. ಓಕೆ, ಸೊ ಇಲ್ಲಿ ಆಮೇಲೆ ಇಲ್ಲಿ ಇದ್ರ ಮೇಲೆ ಜಸ್ಟ್ ಹಿಂಗ್ ಬಟ್ಟೆ ಹಾಕ್ಬಿಟ್ರೆ ಓಕೆ, ಅವಾಗ ಏನಾಗುತ್ತೆ, ರೇನ್ ಇಂದ ಪ್ರೊಟೆಕ್ಟ್ ಆಗ್ಬಿಡುತ್ತೆ. ಓಕೆ, ಸೊ ನಾವು ಅವಾಗ ಏನ್ ಮಾಡ್ತೀವಿ, ನಾವು ಇಲ್ಲಷ್ಟೇ ಬಟ್ಟೆ ಹಾಕ್ತಿವಿ. ಓಕೆ, ಸೊ ಈ ಪಾರ್ಟ್ ಅಲ್ಲಿ ಬಟ್ಟೆ ಹಾಕಲ್ಲ, ಯಾಕಂದ್ರೆ ಅಲ್ಲಿ ನೀರ್ ಬರೋ ಚಾನ್ಸ್ ಇರಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಬಟ್ಟೆ ಹಾಕಲ್ಲ. ಅಂದ್ರೆ ನಥಿಂಗ್ ಬಟ್ ಏನಿಲ್ಲಿ ಬಾಟಮ್ ಅಲ್ಲಿ ನಾವು ಕ್ಲಾತ್ ಹಾಕ್ತಿಲ್ಲ ಅಂದ್ರೆ ನಾವ್ ಏನ್ ಕಂಡಿಬೇಕು, ಬಾಟಮ್ ನ ಯೂಸ್ ಮಾಡ್ತಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ಬೇಕು, CSA ಆಫ್ ಕೋನ್ ಕಂಡಿಡ್ಬೇಕು. ಓಕೆ, ಸೊ CSA ಆಫ್ ಕೋನ್ ಕಂಡಿಡ್ಬೇಕು. ಈಗ ಅವ್ರು ಏನ್ ಕೇಳ್ತಾರೆ,
ಫೈಂಡ್ ದ ಏರಿಯಾ ಆಫ್ ದ ಕಾನ್ವಾಸ್ ರಿಕ್ವೈರ್ಡ್ ಅಂದ್ರೆ ಎಷ್ಟು ಕ್ಲಾತ್ ರಿಕ್ವೈರ್ಡ್ ಅಂತ ಕೇಳ್ತಿದಾರೆ. ಸೊ ನಾವು ಬಟ್ಟೆ ಹಾಕೋದ್ ಬರೇ ಲೈಕ್ ಈ ಸೈಡ್ ಅಲ್ಲಿ ಮಾತ್ರ. ಸೊ ಅವಾಗ ಏನ್ ಮಾಡ್ಬೇಕು, ನಾನು CSF ಕೋನ್ ಕಂಡುಹಿಡಿಬೇಕು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ CSF ಕೋನ್ ಕಂಡಿಡಿಯೋಣ. CSF ಕೋನ್ ಬಂದ್ಬಿಟ್ಟು ಫಾರ್ಮುಲಾ ಬಂದ್ಬಿಟ್ಟೇನು, πr/l. ನನಗೆ L ವ್ಯಾಲ್ಯೂ ಗೊತ್ತಿಲ್ಲ, ಸೊ ಅದನ್ನ ಲೈಕ್ ಕಂಡುಹಿಡಿತೀನಿ. L ಫಾರ್ಮುಲಾ ಬಂದ್ಬಿಟ್ಟು L is equal to root h square plus r square. L is equal to root h ವ್ಯಾಲ್ಯೂ ಏನಿದೆ 3 square plus r square. r ಬಂದ್ಬಿಟ್ಟೇನು 10.5/2 ಅಂದ್ರೆ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ, ನೀವೇ ನೋಡಿದ್ರೆ 10.5 ನ 2 ಇಂದ ಡಿವೈಡ್ ಮಾಡಿದ್ರೆ ಓಕೆ 2 5 10, 0 ಇಲ್ಲಿ ಪಾಯಿಂಟ್ ಇದೆ, ಪಾಯಿಂಟ್ ಬರ್ತೀನಿ, 5 ಕೆಳಗಡೆ ಬರುತ್ತೆ, 2 2 4 1 ಉಳಿತು, ಪಾಯಿಂಟ್ ಇದೆ 0 ತಗೋಬಹುದು, 2 5 10. ಸೊ ಎಷ್ಟು ಬರುತ್ತೆ, 10.5 ಅಂದ್ರೆ ನಥಿಂಗ್ ಬಟ್ 5.25. ಸೊ ಇಲ್ಲಿ ರೇಡಿಯಸ್ ಏನು 5.25 ಸ್ಕ್ವಯರ್ ಅಂತ ಬರಿತೀನಿ. ಓಕೆ, ಈಗ ರೇಡಿಯಸ್ 10.5/2 ಆದ್ರೂ ಬರಿಬಹುದು, ಇಲ್ಲಾಂದ್ರೆ 5.25 ಸೆಂಟಿಮೀಟರ್ ಆದ್ರೂ ಬರಿಬಹುದು. ಓಕೆ, ಸೊ ನಾನು ಅದಕ್ಕೆ ಅದನ್ನ ವ್ಯಾಲ್ಯೂ ಬರ್ದೆ. ಈಗ ಇದನ್ನ ಏನೇನು ಮಾಡ್ಬಿಡ್ತೀನಿ, ಈಗ L is equal to root 3 ಸ್ಕ್ವೇರ್ ಬಂದ್ಬಿಟ್ಟು 9. ಈಗ 5.25 ಸ್ಕ್ವೇರ್ ಅಂದ್ರೆ 5.25 ಇಂಟು 5.25. ಓಕೆ, ಮಲ್ಟಿಪ್ಲೈ ಮಾಡೋಣ. ಈಗ 5 5 25, 5 2 10, 10 plus 2 12. ಓಕೆ, 1 ಕ್ಯಾರಿ, 5 5 25 plus 1 26 ಪ್ಲಸ್ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 5 10, 2 2 4, 4 plus 1 5, 2 5 10 ಪ್ಲಸ್ ಪ್ಲಸ್. ಓಕೆ, ಸೊ ಇದು ಬಂದ್ಬಿಟ್ಟು ನಿಮಗೆ ಇದು 0 ಇದು. ಓಕೆ, ಪ್ಲಸ್ ಈಗ ನೋಡ್ರಿ 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ಮೇಲೆ ನಂಬರೇ ಬರುತ್ತೆ, ಸೊ ಅದಕ್ಕೆ ಮೇಲೆ ನಂಬರ್ ಬರ್ತೀನಿ 5 2 6 2. ಓಕೆ, ಇದಿಷ್ಟು ಆಡ್ ಮಾಡಿದ್ರೆ 5 2 5 plus 5 10, 10 plus 6 16 ಆಯ್ತು, 2 plus 2 4, 4 plus 1 5 ಆಯ್ತು, 1 plus 6 7 ಆಯ್ತು 2. ಸೊ ಇಲ್ಲಿ 2 ನಂಬರು, ಇಲ್ಲಿ 2 ನಂಬರ್ ಅಂದ್ರೆ 4 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. 1 2 3 4. ಸೊ ಎಷ್ಟು ಬರುತ್ತೆ ಇದು 27.5625. ಓಕೆ, ಇದಕ್ಕೆ 9 ಆಡ್ ಮಾಡಿದ್ರೆ ಸೊ 27 plus 9 ಎಷ್ಟಾಗುತ್ತೆ 36 ಆಗುತ್ತೆ, 36.5625 ಆಗುತ್ತೆ. ಈಗ ಇದ್ರ ರೂಟ್ ಕಂಡಿಡ್ಬೇಕು. ಓಕೆ, ಅದನ್ನ ಯಾವ ತರ ಕಂಡಿಡ್ಬೇಕು ನೋಡ್ರಿ. ಇಲ್ಲಿ ನೀವು 8th ಅಲ್ಲಿ ಸ್ಕ್ವೇರ್ ರೂಟ್ ಬೈ ಡಿವಿಷನ್ ಮೆಥಡ್ ಗೊತ್ತಿದ್ರೆ ಇವಾಗ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆ ಮೆಥಡ್ ಫಾಲೋ ಮಾಡೋಣ. ಓಕೆ, $36.5625 ಇದೆ. ಓಕೆ, ಸ್ಕ್ವೇರ್ ರೂಟ್ ಕಂಡಿಡ್ಬೇಕಂದ್ರೆ 2 ಗ್ರೂಪ್ ಮಾಡ್ಬೇಕು. ಓಕೆ, ಈಗ ನಿಯರೆಸ್ಟ್ ಸ್ಕ್ವೇರ್ ನೋಡ್ರಿ. ಈಗ 6 6 36, 36 ಅಲ್ಲಿ 36 ಹೋದ್ರೆ 0. ಓಕೆ, 2 ನಂಬರ್ ಕೆಳಗಡೆ ಬರುತ್ತೆ, ಇಲ್ಲಿ ಪಾಯಿಂಟ್ ಇರೋದ್ರಿಂದ ಇಲ್ಲಿ ಪಾಯಿಂಟ್ ಹಾಕ್ಬಿಡ್ತೀನಿ. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ 6 6 6 ತಗೊಂಡಿರಲ್ಲ, ಅದೇ 6 ಇಂದ ಆಡ್ ಮಾಡ್ಬೋದು. 6 plus 6 12. ಈಗ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಏನ್ ನಂಬರ್ ಹಾಕ್ತಿರೋ ಇಲ್ಲಿ ಕೂಡ ಅದೇ ನಂಬರ್ ಹಾಕ್ಬೇಕು. ಓಕೆ, ಈಗ ನೀವು ನೋಡಿದ್ರೆ ನಾನು ಇಲ್ಲಿ ಮಿನಿಮಮ್ 1 ಹಾಕಿದ್ರು ಕೂಡ ಇಲ್ಲಿ 1 ಹಾಕಿದ್ರೆ ಇಲ್ಲಿ ಕೂಡ 1 ಹಾಕ್ಬೇಕು. 121 1 121 ಆಗುತ್ತೆ. ಬಟ್ ಇಲ್ಲಿ ಅಷ್ಟು ನಂಬರ್ ಇಲ್ಲ, ಇಲ್ಲಿ ಇರೋದು 56. ನಾನೇನ್ ಮಾಡ್ಬಿಡ್ತೀನಿ, ಇಲ್ಲಿ 0 ಹಾಕ್ಬಿಡ್ತೀನಿ. 120 0 0ನೇ ಬರುತ್ತೆ. ಸೊ ಅವಾಗ ಏನಾಗುತ್ತೆ 56 ಆಗುತ್ತೆ. ಅವಾಗ ಇವೆರಡು ನಂಬರ್ ಕೆಳಗಡೆ ಬರುತ್ತೆ, 5625 ಆಗುತ್ತೆ. ಈಗ ನಾನೇನ್ ಮಾಡ್ಬೇಕು, ಇಲ್ಲಿ 0 ಇರೋದ್ರಿಂದ ಅದೇ 0 ಆಡ್ ಮಾಡ್ಬೇಕು, 1 2 0. ಓಕೆ, ಈಗ ನೆಕ್ಸ್ಟ್ ಇಲ್ಲಿ ಏನ್ ನಂಬರ್ ಹಾಕ್ತೀನೋ ಇಲ್ಲಿ ಕೂಡ ಅದೇ ನಂಬರ್ ಹಾಕ್ಬೇಕು. ಓಕೆ, ಸೊ ನಾನೇನ್ ಮಾಡ್ತೀನಿ ಇಲ್ಲಿ. ಓಕೆ, ಈಗ ನಿಮಗೆ 5 ಬೇಕು. ಓಕೆ, ಇಲ್ಲಿ ಆಲ್ಮೋಸ್ಟ್ ಇದು 1000 ಇದ್ದಂಗೆ ಐತೆ. ಸೊ ನಾನೇನ್ ಮಾಡ್ತೀನಿ 4 ಇಂದ ಮಲ್ಟಿಪ್ಲೈ ನೋಡ್ತೀನಿ. ಇಲ್ಲಿ 4 ಹಾಕಿದ್ರೆ ಇಲ್ಲಿ ಕೂಡ 4 ಹಾಕ್ಬೇಕು. ಚೆಕ್ ಮಾಡ್ತೀನಿ. 4 4 16, 4 0 0, 0 plus 1 1, 4 2 8, 4 1 4. ಇದು ಒಂದು ನಂಬರ್ ಬರುತ್ತೆ. ನೆಕ್ಸ್ಟ್ ಕೂಡ ಚೆಕ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಏನು 1 2 0,
ಇಲ್ಲಿ 5 ಆದ್ರೆ ಇಲ್ಲಿ ಕೂಡ 5 ಆಗ್ಬೇಕು. ಚೆಕ್ ಮಾಡೋಣ. 5 into 5 ಮಾಡಿದ್ರೆ ಏನಾಗುತ್ತೆ? 5 5 is 25. ಓಕೆ, 5 0 0, 5 plus 2, 5 0 is 0, 0 plus 2 2 ಆಗುತ್ತೆ. 5 2 is 10, 5 1 is 5, 5 plus 1 6 ಆಗುತ್ತೆ. ಸೊ ನಿಯರೆಸ್ಟ್ ಯಾವ್ದು ಬರುತ್ತೆ? ಇದೇ ಬರುತ್ತೆ, 4816. ಸೊ ಈಗ ನೀವು ನೋಡಿದ್ರೆ ಇಲ್ಲಿ ಎಷ್ಟಾಗ್ಬೇಕು ನಂಬರ್? ನಾನು 4 ಆಗ್ಬೇಕು, ಇಲ್ಲಿ ಕೂಡ 4 ಹಾಕ್ಬೇಕು. ಸೊ ಅವಾಗ ಏನಾಗುತ್ತೆ? 4816 ಬರುತ್ತೆ. ಈಗ 15 ಅಲ್ಲಿ 6 ಹೋದ್ರೆ ಏನಾಗುತ್ತೆ? 9 ಆಗುತ್ತೆ. ಓಕೆ, ಸೊ 15 ಅಲ್ಲಿ 6 ಹೋದ್ರೆ 9. ಸೊ ಇದು 1 ಆಯ್ತು. 1 ಅಲ್ಲಿ 1 ಹೋದ್ರೆ 0. ಮತ್ತೆ ಇದು 16 ಅಲ್ಲಿ 8 ಹೋದ್ರೆ ಏನಾಗುತ್ತೆ? 16 ಅಲ್ಲಿ 8 ಹೋದ್ರೆ 8 ಆಗುತ್ತೆ. ಓಕೆ, ಇಲ್ಲಿ 4 ಆಗುತ್ತೆ, ಇದು 0 ಆಗ್ಬಿಡುತ್ತೆ. ಈಗ ಇಲ್ಲಿ 4 ಹಾಕಿದೀವಿ ಅಂದ್ರೆ 4 ಆಡ್ ಮಾಡ್ಬೇಕು. ಈಗ ನೆಕ್ಸ್ಟ್ ಏನು? 1 2 0 8. ಇವಾಗ ಇಲ್ಲೇನ್ ನಂಬರ್ ಹಾಕ್ತಿವೋ ಇಲ್ಲಿ ಕೂಡ ಅದೇ ನಂಬರ್ ಹಾಕ್ಬೇಕು. ಓಕೆ, ಬಟ್ ಇಲ್ಲಿ ನೋಡಿದ್ರೆ ಕಡಿಮೆ ನಂಬರ್ ಇದೆ. ನಾನೇನ್ ಮಾಡ್ತೀನಿ? ಈಗ 1 ಪಾಯಿಂಟ್ ಇರೋದ್ರಿಂದ ನಾನು 2 0 ತಗೋಬಹುದು. ಓಕೆ, ಸೊ ಈಗ ಏನಾಗ್ಬೇಕು ನಮಗೆ? 1208. ಇಲ್ಲಿ ಆಲ್ಮೋಸ್ಟ್ 8000 ಐತೆ. ಓಕೆ, ನಥಿಂಗ್ ಬಟ್ 80,000 ಸಮಥಿಂಗ್ ಐತೆ. ನಾನೇನ್ ಮಾಡ್ಬಿಡ್ತೀನಿ? 7 ಇಂದ ಮಲ್ಟಿಪ್ಲೈ ಮಾಡಿ ನೋಡ್ತೀನಿ. ಒನ್ 2 0 8 ಇಲ್ಲಿ 7 ಹಾಕಿದ್ರೆ ಅಲ್ಲಿ ಕೂಡ 7 ಹಾಕ್ಬೇಕು. ಇಂಟು 7, 7 7 ಜಾ 49, 7 8 ಜಾ 56 plus 4 60, 7 0 ಜಾ 0, 0 plus 6 6, 7 2 ಜಾ 14, 1 ಕ್ಯಾರಿ, 7 1 ಜಾ 7, 7 plus 1 8. ಓಕೆ, ಸೊ 7 ಹಾಕಿದ್ರು ಕೂಡ 84 ಮೇಲೆ ಬರುತ್ತೆ. ಸೊ ನಾನೇನ್ ಮಾಡ್ತೀನಿ? 6 ತಗೊಂತೀನಿ. ಸೊ 6 ಅಂದ್ರೆ ಏನ್ ಮಾಡ್ಬೇಕು? ನಾನು ಇಲ್ಲಿ 6 ಹಾಕಿದ್ರೆ ಇಲ್ಲಿ ಕೂಡ 6 ಹಾಕ್ಬೇಕು. 6 6 ಜಾ 36, 6 8 ಜಾ 48 plus 3 51, 6 0 0, 0 plus 5 5, 6 2 ಜಾ 12, 1 ಕ್ಯಾರಿ, 6 1 ಜಾ 6, 6 plus 1 7 ಆಗುತ್ತೆ. ಸೊ ಇಲ್ಲಿ 6 ಹಾಕಿದ್ರೆ ಇಲ್ಲಿ 6 ಹಾಕ್ಬೇಕು. ಸೊ ಏನಾಯ್ತು? 72,516. ಓಕೆ, 10 ಅಲ್ಲಿ 6 ಹೋದ್ರೆ 4, 9 ಆಗುತ್ತೆ. 9 ಅಲ್ಲಿ 1 ಹೋದ್ರೆ 8, 8 ಅಲ್ಲಿ 5 ಹೋದ್ರೆ 3, 10 ಅಲ್ಲಿ 2 ಹೋದ್ರೆ 8, ಇದು 0 ಆಗುತ್ತೆ. ಸೊ ನಮಗೆ ಇಲ್ಲಿ ಡೆಸಿಮಲ್ ಆದ್ಮೇಲೆ 3 ನಂಬರ್ ಬಂತು, ಹೌದಾ? 6.046 ಬಂತು. ಈಗ ನೀವು ನೋಡಿದ್ರೆ ಇದರಲ್ಲಿರೋ ಡೆಸಿಮಲ್ ಆದ್ಮೇಲೆ ಥರ್ಡ್ ನಂಬರ್ ನೋಡ್ರಿ. ಥರ್ಡ್ ನಂಬರ್ 5 ಕಿಂತ ಜಾಸ್ತಿ ಇದ್ರೆ ಇದಕ್ಕೊಂದು ಆಡ್ ಮಾಡ್ರಿ. ಸೊ ಎಷ್ಟಾಗುತ್ತೆ? 1 ಆಡ್ ಮಾಡಿದ್ರೆ 6.05 ಆಗುತ್ತೆ. ಡೆಸಿಮಲ್ ಆದ್ಮೇಲೆ 2 ನಂಬರ್ಸ್ಗೆ ನಾವು ರೌಂಡ್ ಫಿಗರ್ ಮಾಡಿದ್ವಿ. ಓಕೆ, ಎಷ್ಟು ಬಂತು? 6.05 ಬಂತು. ಓಕೆ, ಸೊ ಈಗ ಏನ್ ಬರ್ತೀವಿ? ಎಲ್ ವ್ಯಾಲ್ಯೂ ಗೊತ್ತಾಯ್ತು. ಎಲ್ ವ್ಯಾಲ್ಯೂ ಎಷ್ಟು? 6.05 ಅಂತ ಬಂತು. ಓಕೆ, ರೌಂಡ್ ಫಿಗರ್ ಮಾಡಿದಾಗ ಇಲ್ಲಿ ಬರೆದು ಬಿಡ್ತೀನಿ. ಎಲ್ ವ್ಯಾಲ್ಯೂ ಬಂದ್ಬಿಟ್ಟು 6.05 ಬಂತು. ಓಕೆನಾ? ಈಗ ಏನ್ ಮಾಡೋಣ? ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ನಾವೇನ್ ಕಂಡಿಬೇಕು? ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಎಲ್ಲ ವ್ಯಾಲ್ಯೂ ಗೊತ್ತಾಯ್ತು. y ವ್ಯಾಲ್ಯೂ 22/7, ರೇಡಿಯಸ್ ಬಂದ್ಬಿಟ್ಟು ಏನು? 5.25, ಎಲ್ ಬಂದ್ಬಿಟ್ಟು ಎಲ್ ವ್ಯಾಲ್ಯೂ ಬಂದ್ಬಿಟ್ಟು 6.05. ಓಕೆ, ಈಗ ಮಲ್ಟಿಪ್ಲೈ ಮಾಡೋಣ. ಓಕೆ, ಈ ಫಸ್ಟ್ 22 ಇಂದ ಮಲ್ಟಿಪ್ಲೈ ಮಾಡ್ತೀನಿ ಇವರಿಬ್ಬರನ್ನ. ಈಗ 22 5 ಎಷ್ಟು? 110. ಓಕೆ, 11 ಕ್ಯಾರಿ, 22 2 ಜಾ 44, 44 plus 11 55 ಆಯ್ತು. 5 ಕ್ಯಾರಿ, 22 5 ಜಾ 110, 110 plus 5 115 ಆಯ್ತು. ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು? 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಸೊ 115.50 ಇಂಟು 6.05 ಹೋಲ್ ಡಿವೈಡ್ ಬೈ 7. ಸೊ ಈಗ ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡೋಣ ಇವಾಗ. So 115.50 into 6.05. So in 5 zeros are 0, 5 5s are 25. Okay, 5 5s are 25 plus 2 27. 5 1s are 5, 5 plus 2 7, 5 1s are 5 plus 0 in the multiply ಮಾಡಿದ್ರೆ 0 ನೇ ಬರುತ್ತೆ. Okay, next 2 plus 6 in multiply ಮಾಡೋಣ.
600, 6 5s are 30, 6 5s are 30 plus 3, 33, 3 carry, 6 1s are 6, 6 plus 3, 9, 6 1s are 6. So total is 0, 5, 7, 7, 8, 9, 6. Okay, ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಇರಬೇಕು? ಇಲ್ಲಿ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ, ಇಲ್ಲಿ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ. ಸೊ ಟೋಟಲ್ 4 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಓಕೆ, ಸೊ ಎಷ್ಟು ಬಂತು ಇದು? 698.7750 ಹೋಲ್ ಡಿವೈಡೆಡ್ ಬೈ 7. ಓಕೆ, ಈಗ ನಾವೇನ್ ಮಾಡೋಣ? 7 ಇಂದ ಡಿವೈಡ್ ಮಾಡೋಣ. ಸೊ ನಥಿಂಗ್ ಬಟ್ ಏನು 698.7750 ನ 7 ಇಂದ ಡಿವೈಡ್ ಮಾಡಿ. 7 9s are 63. ಎಷ್ಟು ಹೊಡಿತೆ? 9 ಅಲ್ಲಿ 3 ಹೋದ್ರೆ 6, 8 ಕೆಳಗಡೆ ಬರುತ್ತೆ. ಮತ್ತೆ 7 9s are 63. ಓಕೆ, 8 ಅಲ್ಲಿ 3 ಹೋದ್ರೆ 5, ಈ 1 ನಂಬರ್ ಕೆಳಗಡೆ ಬರುತ್ತೆ. ಓಕೆ, ಇಲ್ಲಿ ಪಾಯಿಂಟ್ ಇದೆ. ಸೊ ನಾನೇನ್ ಮಾಡ್ತೀನಿ? ಇಲ್ಲಿ ಪಾಯಿಂಟ್ ಬರೆದು ಬಿಡ್ತೀನಿ. ಓಕೆ, ಈಗ 7 8 ಜಾ ಎಷ್ಟು? 56. ಎಷ್ಟು ಹೊಡಿತು? 1. ಈ 7 ಕೆಳಗಡೆ ಬರುತ್ತೆ. ಓಕೆ, ಮತ್ತೆ 7 2 ಜಾ ಎಷ್ಟು? 14. 17 ಅಲ್ಲಿ 14 ಹೋದ್ರೆ 3. ಓಕೆ, ಅವಾಗ ಏನಾಗುತ್ತೆ? ಈ 5 ಕೆಳಗಡೆ ಬರುತ್ತೆ. ಮತ್ತೆ 7 5 ಜಾ 35 0. ಓಕೆ, ಇಲ್ಲೊಂದು 0 ಇದೆ, ಇಲ್ಲೊಂದು 0 ಹಾಕ್ರಿ. ಸೊ ಆನ್ಸರ್ ಏನ್ ಬರುತ್ತೆ? 99.8250. ಓಕೆ, ಅವ್ರು ಮೀಟರ್ ಕೊಟ್ಟಿದ್ದಾರೆ. ಸೊ ನಾವೇನ್ ಬರೆಯೋಣ? ಮೀಟರ್ ಕ್ಯೂಬ್ ಅಂತ ಬರಿಬೇಕು, ಸಾರಿ ಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಓಕೆ, ಯಾಕೆ? ಇಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ? CSA ಕರ್ಡ್ ಸರ್ಫೇಸ್ ಏರಿಯಾ ಕಂಡಿಡಿಯಕತ್ತೀವಿ. ಏರಿಯಾ ಅಂದ್ರೆ ಅವ್ರು ಮೀಟರ್ ಕೊಟ್ಟಿದ್ರೆ ನಾವು ಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಅದೇ ವಾಲ್ಯೂಮ್ ಕೇಳಿದ್ರೆ ಮೀಟರ್ ಕೊಟ್ಟಿದ್ರೆ ಮೀಟರ್ ಕ್ಯೂಬ್ ಅಂತ ಬರಿಬೇಕು. ಸೊ ಈಗ ನೀವು ನೋಡ್ರೆ ಆನ್ಸರ್ ಏನ್ ಬಂತು ನಮಗೆ? 99.8250. ಸೊ ನಾನು ಅದೇ ಆನ್ಸರ್ ಇಲ್ಲಿ ಬರ್ದಿದ್ದೇನೆ. ಓಕೆ, ಸೊ ಇಷ್ಟು ಮೀಟರ್ ಸ್ಕ್ವೇರ್ ಕ್ಲಾತ್ ಬಂದ್ಬಿಟ್ಟು ಇದ್ರೆ ನಾವು ಇದನ್ನ ಈ ಹೀಪ್ ನ ಏನ್ ಮಾಡ್ಬೋದು? ಲೈಕ್ ರೇನ್ ಇಂದ ಪ್ರೊಟೆಕ್ಟ್ ಮಾಡ್ಬೋದು. ಓಕೆನಾ? ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಓಕೆ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಓಕೆ, ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.